ಚೊಚ್ಚಲ ಐಪಿಎಲ್ ಟ್ರೋಫಿ ಗೆದ್ದ ನಂತರ ತಂಡದ ಬ್ರ್ಯಾಂಡ್ ಮೌಲ್ಯ ಈಗ ಬರೋಬ್ಬರಿ $2 ಬಿಲಿಯನ್, ಸುಮಾರು 17,000 ಕೋಟಿ ರೂಪಾಯಿ ದಾಟಿದೆ. ರೇಸ್ನಲ್ಲಿರುವ ಹೊಸ ಮತ್ತು ಘಟಾನುಘಟಿ ಆಟಗಾರರು. ಸದ್ಯಕ್ಕೆ ಕೇಳಿಬರುತ್ತಿರುವ ಮಾಹಿತಿಯ ಪ್ರಕಾರ ಖರೀದಿಯ ರೇಸ್ನಲ್ಲಿ 4 ಪ್ರಮುಖ ಹೆಸರುಗಳು ಮುಂಚೂಣಿಯಲ್ಲಿವೆ. 1. ಈಕ್ವಿಟಿ ಗ್ರೂಪ್, ಸ್ವೀಡನ್. ಈ ಜಾಗತಿಕ ಹೂಡಿಕೆ ಸಂಸ್ಥೆಯು ರೇಸ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದು, ಅಂದಾಜು $2.1 ಬಿಲಿಯನ್, 17,500 ಕೋಟಿ ರೂಪಾಯಿ ಮೊತ್ತದ ಬೈಂಡಿಂಗ್ ಬಿಡ್ ಸಲ್ಲಿಸಲು ಸಿದ್ಧತೆ ನಡೆಸುತ್ತಿದೆ. ಇದು ಸದ್ಯಕ್ಕೆ ಅತಿ ಹೆಚ್ಚಿನ ಆಫರ್ ಎನ್ನಲಾಗುತ್ತಿದೆ. 2. ಅವ್ರಾಮ್ ಗ್ಲೇಜರ್, ಲ್ಯಾನ್ಸರ್ ಕ್ಯಾಪಿಟಲ್. ಮ್ಯಾಂಚೆಸ್ಟರ್ ಯುನೈಟೆಡ್ ತಂಡದ ಸಹ ಮಾಲೀಕರು ಈಗಾಗಲೇ ಸುಮಾರು $1.8 ಬಿಲಿಯನ್ ಆಫರ್ ನೀಡಿದ್ದಾರೆ. 3. ಆದರ್ ಪೂನಾವಾಲಾ, ಸೀರಮ್ ಇನ್ಸ್ಟಿಟ್ಯೂಟ್. ಅವರು ಸ್ವತಃ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ಬಲಿಷ್ಠ ಮತ್ತು ಸ್ಪರ್ಧಾತ್ಮಕ ಬಿಡ್ ಸಲ್ಲಿಸುವುದಾಗಿ ಬಹಿರಂಗವಾಗಿ ಘೋಷಿಸಿದ್ದಾರೆ. 4. ರಂಜನ್ ಪೈ ಮತ್ತು ಕೆಕೆಆರ್ ಕನ್ಸೋರ್ಟಿಯಂ. ಮಣಿಪಾಲ್ ಗ್ರೂಪ್ನ ರಂಜನ್ ಪೈ ಅವರು ಸಿಂಗಾಪುರದ ಟೆಮಾಸೆಕ್ ಹಾಗೂ ಕೆಕೆಆರ್ ಸಂಸ್ಥೆಗಳ ಜೊತೆಗೂಡಿ ಬಿಡ್ ಮಾಡುವ ಸಾಧ್ಯತೆಯಿದೆ. ಪ್ರಮುಖ ದಿನಾಂಕಗಳು ಮತ್ತು ಮುಂದಿನ ಹಂತ. ಮಾರ್ಚ್ 16, 2026. ಅಂತಿಮ ಹಂತದ ಬೈಂಡಿಂಗ್ ಬಿಡ್ಗಳನ್ನು ಸಲ್ಲಿಸಲು ಇದು ಕೊನೆಯ ದಿನಾಂಕ. ಮಾರ್ಚ್ 31, 2026. ಐಪಿಎಲ್ 19ನೇ ಆವೃತ್ತಿ ಆರಂಭವಾಗುವ ಮುನ್ನವೇ ಮಾಲೀಕತ್ವದ ಬದಲಾವಣೆ ಪ್ರಕ್ರಿಯೆ ಪೂರ್ಣಗೊಳ್ಳುವ ನಿರೀಕ್ಷೆಯಿದೆ.